ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಈ ಗುರುವಾರ ನೋಡಿದ ತಕ್ಷಣ ಶಿರಡಿ ಪ್ರಸಾದ ತಗೊಂಡು ನೋಡಿ, ನಿನ್ನ ನೋವು ದೂರ ಮಾಡುತ್ತೀನಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ. ಈ ಗುರುವಾರ ಎಲ್ಲರೂ ಕೂಡ ಸಾಯಿಯಪ್ಪ ಪ್ರಸಾದ ಸಿಕ್ಕಿದ್ರೆ ಒಮ್ಮೆ ನಮಸ್ಕಾರ ಮಾಡಿಕೊಂಡು ತಿಂದು ನೋಡಿ. ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಇದ್ದರೂ ಏನೇ ನೋವಿದ್ರೂ ಕೂಡ ಶಾಶ್ವತವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ. ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಒಂದು ಪರಿಷ್ಕಾರ ಮೂಲಕ ನಿಮಗೆ ಇವತ್ತು ಸಮಾಧಾನ ಹೇಳ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಆರ್ಥಿಕವಾಗಿ ತೊಂದರೆಗಳು ಇದ್ದರೆ ಅಥವಾ ಮಕ್ಕಳಾಗಬೇಕು ಅಂತ ಯೋಚನೆ ಮಾಡೋ ಅಂಥ ತಾಯಂದರು, ಅಂದರೆ ನನಗೆ ತುಂಬ ವರ್ಷದಿಂದ ನಾನು ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದೀನಿ, ಸಾಯಿಯಪ್ಪ ಬೇಗ ನನಗೆ ಮಕ್ಕಳು ಆಗಬೇಕು ಅಂತ ಆಶೀರ್ವಾದ ಕೊಡಪ್ಪ ಅಂತ ತುಂಬ ತಾಯಂದರು ಕೇಳ್ತಾ ಇರ್ತಾರೆ. ಅಥವಾ ಉದ್ಯೋಗಗೋಸ್ಕರ ತುಂಬ ವರ್ಷದಿಂದ ಅಥವಾ ಯಾರಾದರೂ ಒಂದು ಪ್ರಮೋಷನ್ ಸಿಗಬೇಕು ಅಂತ, ಒಂದು ಜಾಬಿಂದ ಮತ್ತೆ ಒಳ್ಳೆಯ ಜಾಬ್ಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಪ್ರಮೋಷನ್ಸ್ ಬೇಕು ಅಂತ ನೋಡ್ತಾ ಇರ್ತಾರೆ, ಅಥವಾ ಸ್ಯಾಲ್ರಿ ಹೈಕ್ ಆಗಬೇಕು ಅಂತ ನೋಡ್ತಾ ಇರ್ತಾರೆ. ಆರ್ಥಿಕವಾಗಿ ನಾವು ಚೆನ್ನಾಗಿರಬೇಕು ಅಂತ ನೋಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಮನೆ ಕಟ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಒಳ್ಳೆಯ ಮನೆಯಲ್ಲಿ ಇರಬೇಕು, ಅಂದರೆ ಈಗ ನಾವು ಚಿಕ್ಕ ಮನೆಯಲ್ಲಿ ಇದ್ದೀವಿ, ಆರ್ಥಿಕವಾಗಿ ನಾವು ಚೆನ್ನಾಗಿದ್ದರೆ ಒಳ್ಳೆಯ ಮನೆಯಲ್ಲಿ ನಾವು ಇರ್ಬೋದು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊತ ಆ ಆರ್ಥಿಕ ಬಲ ಅನ್ನೋದು ಕೊಡಬೇಕು ಅಂತ ಸಾಯಿಯಪ್ಪ ಮುಂದೆ ನಿಮ್ಮ ನೋವನ್ನು ಹೇಳ್ಕೊಂಡು ಇರ್ತೀರ. ಇಂಥ ಸಮಸ್ಯೆಗಳು ಏನೇ ಇರಲಿ ಇದನ್ನು ನೀವು ಸಾಯಿಯಪ್ಪ ಮುಂದೆ ಎಷ್ಟೊಂದು ಸತಿ ಹೇಳ್ಕೊಂಡಿರ್ತೀರ. ಆದರೂ ನಿಮ್ಮ ಮನೆಯಲ್ಲಿ ಏನು ಬದಲಾವಣೆ ಅನ್ನೋದೇ ಕಾಣಿಸಲ್ಲ. ಇಂಥ ಸಮಸ್ಯೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಖಂಡಿತ ತಕ್ಷಣ ಇವತ್ತು ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಪ್ರಯತ್ನ ಮಾಡಿ. ಯಾಕಂದರೆ ನಿಮ್ಮ ಜೀವನ, ನಿಮ್ಮ ಲೈಫ್ ಸ್ಟೈಲ್ ನಿಮ್ಮಿಷ್ಟ. ದೇವರು ಯಾವಾಗಲೂ ಒಳ್ಳೆಯ ದಾರಿನ ತೋರಿಸ್ತಾರೆ. ಆ ದಾರಿಯಲ್ಲಿ ಹೋಗ್ಬೇಕಾ ಬೇಡವಾ ಅನ್ನೋದು ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ಎಲ್ಲರೂ ಕೂಡ ಅಷ್ಟೇ ಸಾಯಿ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿರ್ತೀರ. ಅದೇ ಥರ ಸಾಯಿ ಮೇಲೆ ನಂಬಿಕೆನ ಕಳ್ಕೋಬೇಡಿ. ಶ್ರದ್ಧೆ ಸಬೂರಿಯಿಂದ ಈ ಚಿಕ್ಕ ಕೆಲಸವನ್ನು ಮಾಡಿ. ಸಾಯಿಯಪ್ಪ ಮಂತ್ರವನ್ನು ತಗೊಂಡು ಪ್ರತಿದಿನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ನೀವೇನಾದರೂ ಒಳ್ಳೆಯ ಕೆಲಸ ಮಾಡ್ತಾ ಇರೋವಾಗ ಸಾಯಿ ನಾಮಸ್ಮರಣೆ ಮಾಡ್ಕೊಳ್ಳಿ. ಸಾಯಿಯಪ್ಪ ಫೋಟೋನ ನೋಡಿ, ಅಥವಾ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ವಿಗ್ರಹ ಇದ್ದರೆ ಖಂಡಿತ ಒಂದು ದೀಪ ಹಚ್ಬಿಟ್ಟು ಆಮೇಲೆ ನಿಮ್ಮ ಕೆಲಸನ ಶುರು ಮಾಡಿ. ಈ ಥರ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡಿರೋ ಅಂಥವ್ರು ಎಲ್ಲರೂ ಕೂಡ ಈ ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿದ್ರೆ ಸಾಯಿಯಪ್ಪ ಆಶೀರ್ವಾದ ಬೇಗ ಸಿಗುತ್ತೆ. ಅಂದರೆ ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಅದರಲ್ಲಿ ನಿಮಗೆ ಬೇಗ ಸಕ್ಸಸ್ ಅನ್ನೋದು ಸಿಗುತ್ತೆ. ಪ್ರತಿ ಗುರುವಾರ ಸಾಯಿ ಮಂದಿರಕ್ಕೆ ಹೋದ್ರೇನೆ ನಮಗೆ ಸಾಯಿ ಆಶೀರ್ವಾದ ಸಿಗುತ್ತೆ ಅಂದರೆ ಅದು ಇಲ್ಲ. ಸಾಯಿಯಪ್ಪ ಆಶೀರ್ವಾದ ನಿಮ್ಮ ಮನೆಯಲ್ಲೂ ಕೂಡ ಸಿಗುತ್ತೆ. ಸಾಯಿಯಪ್ಪ ಒಂದು ಚಿಕ್ಕ ಫೋಟೋ ಇದ್ದರೂ ಕೂಡ ಸಾಯಿಯಪ್ಪಗೆ ಗುರುವಾರ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಒಂದು ಮಣ್ಣಿನ ದೀಪನ ಪ್ರತಿ ಗುರುವಾರ ದೀಪಾರಾಧನೆ ಮಾಡಬೇಕು. ಒಂದು ಮಣ್ಣಿನ ದೀಪನ ಹಚ್ಚಬೇಕು. ಸಾಯಿಯಪ್ಪಗೆ ಇಷ್ಟವಾದಂಥ ನೈವೇದ್ಯಗಳನ್ನು ಇಡಬಹುದು. ನಿಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ಕೊನೆಗೂ ನಿಮ್ಮ ಮನೆಯಲ್ಲಿ ಸಕ್ಕರೆ ಇದ್ದರೆ ಸಕ್ಕರೆ ಕೂಡ ಇಡಬಹುದು, ಅಥವಾ ಬೆಲ್ಲ ಇದ್ದರೆ ಬೆಲ್ಲ ಇಡಬಹುದು, ಅಥವಾ ಇನ್ನೇನೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀರಿಡ್ಬೋದು, ಹಾಲಿಡ್ಬೋದು, ನೀರಲ್ಲಿ ಸ್ವಲ್ಪ ತುಳಸಿ ಹಾಕ್ಬಿಟ್ಟು ಇಡಬಹುದು. ಈ ಥರ ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಅದನ್ನು ನೀವು ಇಟ್ಟು ಸಾಯಿಯಪ್ಪಗೆ ಒಂದು ನಮಸ್ಕಾರ ಮಾಡಿಕೊಂಡ್ರೂ ಕೂಡ ಸಾಯಿಯಪ್ಪ ಆಶೀರ್ವಾದ ಪರಿಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ, ತುಂಬ ಗ್ರ್ಯಾಂಡಾಗಿ ಪ್ರತಿ ಗುರುವಾರ ಸಾಯಿಯಪ್ಪಗೆ ಪೂಜೆ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಸಾಯಿ ಸಚ್ಚರಿತ್ರೆ ಓದ್ತೀನಿ, ಸಾಯಿ ಆರತಿಗಳು ಆಡ್ಕೊತೀನಿ. ಇದೆಲ್ಲ ಮಾಡಿದ್ರೂ ಕೂಡ ನನ್ನ ಕಷ್ಟಗಳು ಮಾತ್ರ ಹೋಗಿಲ್ಲ. ಯಾವಾಗಲೂ ನನ್ನ ನೋವು ಹಂಗೆ ಇರುತ್ತೆ, ನನ್ನ ಬೇಡಿಕೆಗಳು ಈಡೇರಿಲ್ಲ ಅಂತ ಅನ್ನೋರು ಒಂದು ಅರ್ಥ ಮಾಡ್ಕೊಳ್ಳಿ. ಸಾಯಿಯಪ್ಪಗೆ ಇದೇನೂ ಬೇಕಾಗಿಲ್ಲ. ಸಾಯಿಯಪ್ಪಗೆ ಒಂದು ನಮಸ್ಕಾರ, ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಮನಸ್ಸನ್ನು ಅವರಿಗೆ ಸಂಪೂರ್ಣವಾಗಿ ಅರ್ಪಿಸಬೇಕು. ಆವಾಗ ಖಂಡಿತ ಸಾಯಿಯಪ್ಪ ನಿಮ್ಮ ಕೈನ ಬಿಡಲ್ಲ. ಎಷ್ಟೇ ಕಷ್ಟ ಬಂದರೂ ಕೂಡ
ಆ ಕಷ್ಟದಿಂದ ಯಾವ ಥರ ನನ್ನ ಮಗುಗೆ ಆಚೆ ಆಗಬೇಕು ಅಂತ ಸಾಯಿಯಪ್ಪ ಖಂಡಿತ ನೋಡ್ತಾ ಇರ್ತಾರೆ. ಆದಷ್ಟು ಬೇಗ ಆ ಕಷ್ಟಗಳನ್ನು ದೂರ ಮಾಡ್ತಾರೆ. ನೀವು ನಂಬಿಕೆ ಯಾವಾಗಲೂ ಕಳ್ಕೋಬಾರ್ದು. ಕೆಲವೊಬ್ರು ನನಗೆ ಕಮೆಂಟ್ ರೂಪದಲ್ಲಿ ಕೇಳ್ತಾ ಇದ್ದಾರೆ, ನನಗೆ ಮಕ್ಕಳಾಗಬೇಕು ಅಂದರೆ ಯಾವ ಥರ ಪೂಜೆ ಮಾಡಬೇಕು ಅಂತ. ಸಾಯಿಯಪ್ಪಗೆ ಪೂಜೆ ಮಾಡ್ಕೊಳ್ಳಿ. ನೀವು 9 ವಾರ ಮಾಡ್ಬೋದು, 5 ವಾರ ಮಾಡ್ಬೋದು. ನೀವು ಯಾವ ಥರ ಮಾಡ್ತೀರಾ, ಶ್ರದ್ಧೆ ಭಕ್ತಿಯಿಂದ ಸಾಯಿಗೆ ಯಾವ ಥರ ನಿಮ್ಮ ಮನಸ್ಸನ್ನು ಅರ್ಪಿಸುತ್ತೀರೋ ಅದೇ ಥರ ಅಷ್ಟು ಬೇಗ ಸಾಯಿಯಪ್ಪ ನಿಮ್ಮ ಬೇಡಿಕೆನ ಈಡೇರಿಸುತ್ತಾರೆ. ನಿಮ್ಮ ಬೇಡಿಕೆ ಬೇಗ ಈಡೇರಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ, ಅಂದರೆ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ ಅನಿಸುತ್ತೋ ಆ ಕೆಲಸಗಳು ಮಾಡಿ. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದು ಸಂಕಲ್ಪನೆ ಮಾಡ್ಕೊಂಡಿರ್ತೀರ, ನನಗೆ ಮಕ್ಕಳಾಗಬೇಕು ಅಂತ. ಆ ಸಂಕಲ್ಪನೆ 9 ವಾರ ಪೂಜೆ ಮಾಡ್ತೀರಾ ಮನೆಯಲ್ಲಿ. ಪ್ರತಿ ವಾರ ನೀವು ಮಣ್ಣಿನ ದೀಪ ಹಚ್ಚಿಬಿಟ್ಟು ಸಾಯಿಯಪ್ಪಗೆ ಒಂದು ಇಷ್ಟವಾದಂಥ ನೈವೇದ್ಯವನ್ನು ಇಟ್ಟು ಮುಡುಪು ಕಟ್ಕೊಂಡು ನೀವು ಈ ಪೂಜೆ ಮಾಡ್ತೀರಾ. ಈ ಪೂಜೆ ಮಾಡುವಾಗ ಪ್ರತಿ ಗುರುವಾರ ಸಾಯಿ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಕೈಯಿಂದ ಮಾಡಿರೋ ಅಂಥ ನೈವೇದ್ಯವನ್ನು ತಗೊಂಡು ಹೋಗಿ ಅಲ್ಲಿ ನಿಮ್ಮ ಕೈಯಿಂದ ಭಕ್ತರಿಗೆ ನೈವೇದ್ಯವನ್ನು ಹಂಚಬೇಕು. ಈ ಥರ ಮಾಡಿದ್ರೆ ಸಾಯಿಯಪ್ಪಗೆ ತುಂಬ ಇಷ್ಟ. ಈ ಥರ ನಿಮ್ಮ ಸಂಕಲ್ಪನೆ ಮಾಡ್ಕೊತ ಏನಾದರೂ ನಿಮ್ಮ ಬೇಡಿಕೆ ಏನೇ ಇರಲಿ ಅದನ್ನು ಹೇಳ್ಕೊತ ಈ ಪೂಜೆನ ಮಾಡಿದ್ರೆ ಖಂಡಿತ ಭಕ್ತಿಪೂರ್ವಕವಾಗಿ ಸಾಯಿಯಪ್ಪ ನಿಮ್ಮ ಕನಸನ್ನ ಬೇಗ ನೆನಸು ಮಾಡ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಸಂಕಲ್ಪನೆ ಏನೇ ಇರಲಿ ಸಾಯಿಯಪ್ಪ ಪಾದಗಳೇ ಮುಂದೆ ಇಟ್ಟು ನೀವು ಸಾಯಿಯಪ್ಪ ಆಶೀರ್ವಾದ ಇವತ್ತೇ ತಗೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.